ಇದನ್ನ ಶ್ರೀನಿವಾಸ್ ಅವರು ಭಿಕ್ಷೆ ಅಂತ ಕೊಟ್ಟಿಲ್ಲ, ರಕ್ಷೆಗೆ ಅಂತ ಕೊಟ್ಟಿರೋದು. ಅವ್ರ ಬಗ್ಗೆ ನಿನಗೆ ತುಂಬಾ ದ್ವೇಷ ಇರ್ಬೋದು, ಆದ್ರೆ ಅವ್ರಿಗೆ ನಿನ್ ಮೇಲೆ ಮೊದ್ಲಿನಷ್ಟೇ ಪ್ರೀತಿ ಇದೆ ಸೂಜಿ. ನಿಮ್ಮನ್ ಸಾಕೋ ಯೋಗ್ಯತೆ ನನಗಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ನೀವು ಆ ಮನೆಯಿಂದ ಆಚೆ ಬಂದು ಬೀದಿ ಪಾಲಾಗಬಾರ್ದು ಅಂತಾನೆ ಅವ್ರು ಇದೆಲ್ಲ ವ್ಯವಸ್ಥೆ ಮಾಡಿದ್ದು. ನೀನು ಮಗು ಚೆನ್ನಾಗಿರ್ಲಿ ಅಂತಾನೆ ಇದನ್ನೆಲ್ಲ ಅವ್ರು ಕೊಟ್ಟಿರೋದು. ನೀವ್ ಮೊದ್ಲಿಂದನೂ ನನಗ್ ದ್ರೋಹ ಮಾಡ್ತಾನೆ ಬಂದ್ರಿ. ಆದ್ರೂ ರಶ್ಮಿಗೋಸ್ಕರ ನಾನ್ ನಿಮ್ಮನ್ ಮದ್ವೆ ಆದೆ. ನೀವ್ ಬದ್ಲಾಗಿದ್ದೀರಾ ಅನ್ಕೊಂಡೆ, ಆದ್ರೆ ಪಪ್ಪಂಗೂ ನೀವ್ ದ್ರೋಹ ಮಾಡಿದ್ರಿ. ಈಗ ದುಡ್ಡಿನ ಆಸೆಗೆ ಸತ್ಯನ್ ಮುಚ್ಚಿಟ್ಟು ನನ್ನನ್ನ ಪಪ್ಪನ ದೂರ ಮಾಡೋಂತ ನೀಚ್ ಕೆಲಸ ಮಾಡಿದೀರಾ. ನಿಮ್ಮನ್ ಗಂಡ ಅಂತ ಹೇಳ್ಕೊಳಕ್ಕೆ ನನ್ಗೆ ಅಸಹ್ಯ ಅನ್ಸ್ತಿದೆ. ಇನ್ನು ನಿಮ್ ದಾರಿ ನಿಮ್ಗೆ, ನಮ್ ದಾರಿ ನಮ್ಗೆ. ದುಡುಕ್ಬೇಡ ಸೂಜಿ, ನನ್ ಮಾತ್ ಕೇಳು. ನಿನ್ಗೋಸ್ಕರ ಅಲ್ದಿದ್ರು ನಿನ್ ಹೊಟ್ಟೆಲ್ ಹುಟ್ಟೋ ಮಗುಗೋಸ್ಕರನಾದ್ರೂ ರಾಕೇಶ್ ಇಲ್ಲಿರ್ಲೇಬೇಕು. ಇಂಥ ಸಂದರ್ಭದಲ್ಲಿ ನಾವ್ ಯಾರು ನಂಬೋಕ್ಕಾಗಲ್ಲ. ರಾಕೇಶ್ ಇಲ್ದೆ ಹೋದ್ರೆ ನಿನ್ಗೆ ಯಾರಮ್ಮ ದಿಕ್ಕು? ನಿನ್ ಮಗುಗೆ ಅಪ್ಪ ಯಾರು ಅಂತ ತೋರಿಸ್ತೀಯ? ಬೇಡ ಸೂಜಿ, ನಿಮ್ಮಪ್ಪ ಹೋದಾಗಿಂದ ನಿನ್ನನ್ ಸಾಕೋಕ್ ನನ್ಗೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನಿನ್ ತರನೇ ನಿನ್ ಮಗುಗೂ ಆಗೋದ್ ಬೇಡ, ಅಪ್ಪ ಇಲ್ದಿರೋ ಮಗು ಆಗೋದ್ ಬೇಡ. ಅದು ಏನು ಗೊತ್ತಿಲ್ದಿರೋ ಮಗುಗೆ ಅಂತ ದೊಡ್ಡ ಶಿಕ್ಷೆ ಕೊಡ್ಬೇಡ ಸೂಜಿ. ರಶ್ಮಿ, ಏನ್ ಮಾಡ್ತಿದ್ಯಾ? ಹೇಳು ಮೇಲೆ. ಇಲ್ಲ, ನನ್ ಮಗುನ ಉಳಿಸ್ಕೊಡ್ತೀನಿ ಅಂತ ಮಾತು ಕೊಡ್ತಾನೆ. ನನ್ನ ಕಾಲ್ ಬಿಡೋದು ನನ್ ಕೈಲಾಗಿದ್ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಎದ್ದೇಳು, ಹೇಳು. ಏನಾಯ್ತು ರಶ್ಮಿ? ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಏನ್ ಹೇಳಿ ಸೂಜಿ, ನನ್ ಮಗುನ ಕೊಲ್ಲೋ ಸಂಚು ಮಾಡಿದ್ದಾರೆ. ಯಾರು? ಬೇರೆ ಯಾರು ಅಲ್ಲ, ಸಿದ್ಧಾರ್ಥ್. ಸಿದ್ಧಾರ್ಥ? ಏನ್ ಹೇಳ್ತಿದ್ಯಾ ರಶ್ಮಿ? ಹೌದು ಸೂಜಿ, ಸೂಜಿನ ನನ್ನಿಂದ ದೂರ ಮಾಡ್ದೆ. ಈಗ ನಿನ್ ಮಗುನ ನಿನ್ನಿಂದ ದೂರ ಮಾಡ್ತೀನಿ. ಸೂಜಿ ಮಗುನೇ ನನ್ ಮಗು. ಸೂಜಿ ಮಗು ಬದುಕಿರ್ಬೇಕು, ನಿನ್ ಮಗು ಸಾಯ್ಬೇಕು ಅಂತ ಹಠ ಮಾಡ್ತಿದ್ದಾರೆ. ಈಗ ಯಾರೋ ಒಬ್ಬ ಜ್ಯೋತಿಷಿ ಮನೆಗ್ ಬಂದಿದ್ರಂತೆ. ಅವ್ನ್ ನಮ್ಮತ್ತೆ ಹತ್ರ ನಿಮ್ ಸೊಸೆಗ್ ಮಗು ಆದ್ರೆ ನಿಮ್ ಮಗನ್ ಪ್ರಾಣಕ್ಕೆ ಗಂಡಾಂತರ ಇದೆ ಅಂತ ಹೇಳೋದ್ರಂತೆ. ಸಿದ್ಧಾರ್ಥ ಅದೇ ಒಂದ್ ನೆಪ ಮಾಡ್ಕೊಂಡು ನಮ್ಮತ್ತೆ ತಲೆ ಕೆಡ್ಸಿ ಎಲ್ರೂ ನನ್ ವಿರುದ್ಧ ಎತ್ಕಟ್ಟಿದ್ದಾರೆ. ದೇವ್ರು, ಜ್ಯೋತಿಷ್ಯ ಇದನ್ನೆಲ್ಲ ನೀವ್ ನಮ್ದೋರೇ ಅಲ್ಲ. ಈಗ ಯಾವ್ದೋ ಜ್ಯೋತಿಷಿ ಮಾತ್ ನಂಬ್ಕೊಂಡು ನಿಮ್ ಮಗುನ ನೀವೇ ತಗ್ಸಕ್ ಹೊರ್ತಿದ್ದೀರಲ್ಲ, ಯಾಕ್ ಸಿದ್ಧಾರ್ಥ್? ಮಗು ತೆಗ್ಸಕ್ ಹೊರಟಿರೋದು ನಾನಲ್ಲ ಸೂಜಿ, ನಮ್ಮಮ್ಮ. ಅದೊಂದ್ ನೆಪ ಅಷ್ಟೇ. ನೀವ್ ನನ್ ಮೇಲಿನ ಪ್ರೀತಿಯಿಂದ ಹೀಗೆಲ್ಲ ಮಾಡ್ತಿದ್ದೀರಾ ಅಂತ ರಶ್ಮಿ ತಿಳ್ಕೊಂಡಿದ್ದಾಳೆ. ನೀವಳ ಮದ್ವೆ ಆದ್ಮೇಲೂ ನನ್ನೇನ್ ಮನ್ಸಲ್ಲಿ ಇಟ್ಕೊಂಡು ಅವ್ಳಿಗೆ ಅನ್ಯಾಯ ಮಾಡ್ಬಾರ್ದಲ್ವಾ ಸಿದ್ಧಾರ್ಥ್? ನೀವೇ ಯಾಕೆ ಮಗುನ್ ತಗ್ಸಕ್ ಹೊರಟಿದ್ದೀರಾ? ನೀವಾದ್ರೂ ನಿಮ್ಮಮ್ಮಂಗ್ ಹೇಳಿ ಮಗುನ್ ಉಳಿಸ್ಕೋಬೋದಲ್ವಾ? ಅತ್ತೆ, ನಾನು ಇಲ್ಲೇ ಇರ್ತೀನಿ, ಅವರಿಬ್ರು ಅಲ್ಲೇ ಇರ್ತಾರೆ. ನೀವ್ ಹೋಗಿ ನೋಡಿ. ನಾಟಕನ? ಏನ್ ನಾಟಕ ಸಿದ್ಧಾರ್ಥ್? ಮಗು ತೆಗ್ಸೋಕ್ ಪ್ಲಾನ್ ಮಾಡ್ದವನೇ ನಾನು. ನನಗೆ ಬೇರೆ ದಾರಿನೇ ಇರ್ಲಿಲ್ಲ. ಅದಕ್ಕೆ ಒಬ್ಬ ಜ್ಯೋತಿಷಿನ ಮನೆಗೆ ಕರೆಸಿ ರಶ್ಮಿ ಹೊಟ್ಟೆಲ್ ಬೆಳಿತಿರೋ ಮಗುವಿಂದ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿಸಿ ಅದನ್ನ ಅಮ್ಮ ನಂಬೋ ತರ ಮಾಡದವನೇ ನಾನು ಹಾಗೆ ಮಾಡದೇ ಇದ್ದಿದ್ರೆ ಅಮ್ಮ ಯಾವುದೇ ಕಾರಣಕ್ಕೂ ಮಗು ತೆಗ್ಸೋದಕ್ಕೆ ಒಪ್ತಾ ಇರ್ಲಿಲ್ಲ. ನೋಡ್ ಸೂಜಿ, ನೀನ್ ತಪ್ಪು ತಿಳ್ಕೊಬಾರ್ದು ಅಂತ ಇರೋ ಸತ್ಯನ ನಾನು ನಿಂಗೆ ಹೇಳ್ಬಿಟ್ಟಿದ್ದೀನಿ. ಈಗ ನೀನ್ ಈ ವಿಷಯಕ್ಕೆ ದಯವಿಟ್ಟು ತಲೆ ಹಾಕ್ಬೇಡ.